ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಪಿತೂರಿ ಆರೋಪ ಬಂದಿದ್ದು ಸದಾನಂದ ಗೌಡರ ಆಡಿಯೋ ವೈರಲ್ ಬೆನ್ನಲ್ಲೇ ವಿಜಯೇಂದ್ರ ಆಪ್ತರು ಆಕ್ರೋಶ ಹೊರಹಾಕಿದ್ದಾರೆ. ಅಪ್ಪನ ವಿರುದ್ಧದ ಷಡ್ಯಂತ್ರದ ನಂತರ ಮಗನ ವಿರುದ್ಧವೂ ಷಡ್ಯಂತ್ರ ಅಂದಿದ್ದಾರೆ ಅಭಿಮಾನಿಗಳು. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವ ಮುಗಿಸೋದಕ್ಕೆ ಸಂಚು ನಡೀತಾ ಇದೆ. ಯಡಿಯೂರಪ್ಪಗೆ ತೊಂದರೆ ಕೊಟ್ಟಂತೆ ವಿಜಯೇಂದ್ರ ಅವರಿಗೂ ಕಿರುಕುಳ. ವಿಜಯೇಂದ್ರ ವಿರುದ್ಧ ಪಿತೂರಿ ನಡೀತಾ ಇದೆ ಅಂತ ಅಭಿಮಾನಿಗಳು ಪೋಸ್ಟ್ ಹಾಕಿದ್ರು. ಯಡಿಯೂರಪ್ಪ ವಿರುದ್ಧ ಸಂಚು ಮಾಡಿದಾಗ ತಕ್ಕ ಪಾಠ ಕಲಿಸಿದ್ದೀವಿ. ಬಿಜೆಪಿ ಹಿರಿಯ ನಾಯಕರ ಸಂಚಿನಿಂದ ವಿಜಯೇಂದ್ರ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ. ಕಿರುಕುಳ ಕೊಟ್ರೆ ಪಾಠ ಕಲಿಸ್ತೀವಿ ಅಂತ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಕಿರುವ ಪೋಸ್ಟರ್ ನೀವು ನೋಡ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟರ್ ಹಾಕಿ ಅಭಿಮಾನಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವ ಮುಗಿಸೋದಕ್ಕೆ ಸಂಚು ಮಾಡಲಾಗ್ತಿದೆ. ಬಿಜೆಪಿ ವರಿಷ್ಠರೇ ಯಡಿಯೂರಪ್ಪ ಅವರಿಗೆ ಕಿರುಕುಳ ಕೊಟ್ಟಾಗ ತಕ್ಕ ಪಾಠ ಕಲಿಸಿದ್ದೀವಿ. ವಿಜೇಂದ್ರ ಅವರಿಗೂ ಕಿರುಕುಳ ಮುಂದುವರೆದ್ರೆ ತಕ್ಕ ಪಾಠ ಕಲಿಸಿಯೇ ತೀರ್ತೀವಿ ಎಂದಿದ್ದಾರೆ. ಹೆದರುವವರು ಕೆಲವರು, ಹೆದರಿಸುವವರು ಮೂರ್ಖರು, ಹೆದರಿಕೆಯನ್ನೇ ಮೆಟ್ಟಿ ನಿಲ್ಲುವವನು ವೀರಶೈವ ಲಿಂಗಾಯತ ಅಂತ ಬರೆದಿದ್ದಾರೆ. ಬಿಜೆಪಿಯ ಕೆಲ ಹಿರಿಯ ನಾಯಕರ ಸಂಚಿನಿಂದಲೇ ವಿಜೇಂದ್ರ ಅವರ ವಿರುದ್ಧ ಅಪಪ್ರಚಾರ ಆಗ್ತಿದೆ. ಇದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿರುವ ಆಕ್ರೋಶ. ಅಭಿಮಾನಿಗಳ ಪೋಸ್ಟರ್ ನೀವು ನೋಡ್ತಾ ಇದ್ದೀರಿ. ಸದಾನಂದ ಗೌಡರ ಆಡಿಯೋ ಅಂತ ಹೇಳಲಾಗಿದ್ದ ಒಂದು ಆಡಿಯೋ ವೈರಲ್ ಆಯಿತು. ಅದರ ಬಗ್ಗೆ ಸದಾನಂದ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ನನ್ನ ಮಾತಲ್ಲ, ನನ್ನ ವಾಯ್ಸ್ ಅಲ್ಲ ಅಂತ. ಆದರೆ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿತು. ವಿಜೇಂದ್ರ ಅವರನ್ನ ಪದಚ್ಯುತಿಗೊಳಿಸುವ ಮಾತುಗಳು ಆ ಆಡಿಯೋದಲ್ಲಿದ್ವು. ವಿಜೇಂದ್ರ ಅಭಿಮಾನಿಗಳು ಇವಾಗ ಆಕ್ರೋಶಗೊಂಡು ಪೋಸ್ಟರ್ಗಳನ್ನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಡಿಯೋ ವೈರಲ್ ಬೆನ್ನಲ್ಲೇ ವಿಜೇಂದ್ರ ಆಪ್ತರು ಆಕ್ರೋಶ ಹೊರಹಾಕಿದ್ದಾರೆ. ಅಪ್ಪನ ವಿರುದ್ಧದ ಷಡ್ಯಂತ್ರದ ನಂತರ ಮಗನ ವಿರುದ್ಧವೂ ಷಡ್ಯಂತ್ರ ಅಂದಿದ್ದಾರೆ ಅಭಿಮಾನಿಗಳು. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವ ಮುಗಿಸೋದಕ್ಕೆ ಸಂಚು ನಡೀತಾ ಇದೆ. ಯಡಿಯೂರಪ್ಪಗೆ ತೊಂದರೆ ಕೊಟ್ಟಂತೆ ವಿಜೇಂದ್ರ ಅವರಿಗೂ ಕಿರುಕುಳ. ವಿಜೇಂದ್ರ ವಿರುದ್ಧ ಪಿತೂರಿ ನಡೀತಾ ಇದೆ ಅಂತ ಅಭಿಮಾನಿಗಳು ಪೋಸ್ಟ್ ಹಾಕಿದ್ರು. ಯಡಿಯೂರಪ್ಪ ವಿರುದ್ಧ ಸಂಚು ಮಾಡಿದಾಗ ತಕ್ಕ ಪಾಠ ಕಲಿಸಿದ್ದೀವಿ. ಬಿಜೆಪಿ ಹಿರಿಯ ನಾಯಕರ ಸಂಚಿನಿಂದ ವಿಜೇಂದ್ರ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ. ಕಿರುಕುಳ ಕೊಟ್ರೆ ಪಾಠ ಕಲಿಸ್ತೀವಿ ಅಂತ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಕಿರುವ ಪೋಸ್ಟರ್ ನೀವು ನೋಡ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟರ್ ಹಾಕಿ ಅಭಿಮಾನಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವ ಮುಗಿಸೋದಕ್ಕೆ ಸಂಚು ಮಾಡಲಾಗ್ತಿದೆ. ಬಿಜೆಪಿ ವರಿಷ್ಠರೇ ಯಡಿಯೂರಪ್ಪ ಅವರಿಗೆ ಕಿರುಕುಳ ಕೊಟ್ಟಾಗ ತಕ್ಕ ಪಾಠ ಕಲಿಸಿದ್ದೀವಿ. ವಿಜೇಂದ್ರ ಅವರಿಗೂ ಕಿರುಕುಳ ಮುಂದುವರೆದ್ರೆ ತಕ್ಕ ಪಾಠ ಕಲಿಸಿಯೇ ತೀರ್ತೀವಿ ಎಂದಿದ್ದಾರೆ. ಹೆದರುವವರು ಕೆಲವರು, ಹೆದರಿಸುವವರು ಮೂರ್ಖರು, ಹೆದರಿಕೆಯನ್ನೇ ಮೆಟ್ಟಿ ನಿಲ್ಲುವವನು ವೀರಶೈವ ಲಿಂಗಾಯತ ಅಂತ ಬರೆದಿದ್ದಾರೆ. ಬಿಜೆಪಿಯ ಕೆಲ ಹಿರಿಯ ನಾಯಕರ ಸಂಚಿನಿಂದಲೇ ವಿಜೇಂದ್ರ ಅವರ ವಿರುದ್ಧ ಅಪಪ್ರಚಾರ ಆಗ್ತಿದೆ. ಇದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿರುವ ಆಕ್ರೋಶ. ಅಭಿಮಾನಿಗಳ ಪೋಸ್ಟರ್ ನೀವು ನೋಡ್ತಾ ಇದ್ದೀರಿ. ಸದಾನಂದ ಗೌಡರ ಆಡಿಯೋ ಅಂತ ಹೇಳಲಾಗಿದ್ದ ಒಂದು ಆಡಿಯೋ ವೈರಲ್ ಆಯಿತು. ಅದರ ಬಗ್ಗೆ ಸದಾನಂದ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ನನ್ನ ಮಾತಲ್ಲ, ನನ್ನ ವಾಯ್ಸ್ ಅಲ್ಲ ಅಂತ. ಆದರೆ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿತು. ವಿಜೇಂದ್ರ ಅವರನ್ನ ಪದಚ್ಯುತಿಗೊಳಿಸುವ ಮಾತುಗಳು ಆ ಆಡಿಯೋದಲ್ಲಿದ್ವು. ವಿಜೇಂದ್ರ ಅಭಿಮಾನಿಗಳು ಇವಾಗ ಆಕ್ರೋಶಗೊಂಡು ಪೋಸ್ಟರ್ಗಳನ್ನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.